ನಮಸ್ತೆ ವೀಕ್ಷಕರೇ, ಈಗ ಮತ್ತೆ ರಾಷ್ಟ್ರಪತಿ ಭವನದ ಹತ್ರ ನಾವು ಬಂದಿದ್ದೀವಿ. ಇನ್ನೊಂದು ಅಚ್ಚರಿಯಾದಂಥ ಒಂದು ಘಟನೆ ನಡೆದಿದೆ. ನಾನಿಲ್ಲಿ ಸ್ಟೋರಿ ಮಾಡ್ತಾ ಬರ್ತಾ ಇದ್ದೆ. ನಮ್ಮ ಕನ್ನಡ ಭಾಷೆಯನ್ನು ಕೇಳ್ಕೊಂಡ್ಬಿಟ್ಟು ನೀವು ಕನ್ನಡದವರ ಅಂತ ಹೇಳಿ ಒಬ್ಬರು ಗೆಳೆಯರು, ಹಿರಿಯ ಗೆಳೆಯರು ಬಂದರು. ಅವರ ಹೆಸರು ಮಂಜುನಾಥ್ ಅಂತ. ಅವರು ಹಾಸನ ಬಳಿಯ ಅಂತನಹಳ್ಳಿ ಅವರು ಕಳೆದ 30 ವರ್ಷಗಳಿಂದ ಅವರು ದಿಲ್ಲಿಯಲ್ಲಿ ಒಬ್ಬ ಆರ್ಬಿಟ್ರೇಟರ್ ಆಗಿ ಅಂದರೆ ಸಂಧಾನಕಾರರಾಗಿ ರಿಷಿ ಅಗ್ರವಾಲ್ ಮತ್ತು ಮಹೇಶ್ ಅಗ್ರವಾಲ್ ಜೊತೆಗೆ ಕೆಲಸ ಮಾಡ್ತಾ ಇದ್ದವರು. ನಾವು ಈಗ ಅವರಿಗೆ ರಾಷ್ಟ್ರಪತಿ ಭವನದ ಎದುರುಗಡೆ ಅವರಿಗೆ ಏನು ಇವತ್ತು ಕೃಷಿ ಭೂಮಿಯ ಕೃಷಿಕ ರೈತರ 3 ಕರಾಳ ಕಾನೂನನ್ನು ಇವತ್ತು ಕೇಂದ್ರ ಸರ್ಕಾರ ತಗೊಬಂದಿದೆ. ಅದರ ವಿರುದ್ಧ ಏನು ರೈತರು ಹೋರಾಟ ಮಾಡ್ತಿದ್ದಾರೆ ಅದರ ಬಗ್ಗೆ ಅಭಿಪ್ರಾಯ ಅವರನ್ನು ಕೇಳ್ತಿದ್ದೀವಿ. ನಮಸ್ತೆ ಮಂಜುನಾಥ್ ಅಂತರಳ್ಳಿ ಅವರೇ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮಗೆ ಸುದ್ದಿಸಾಗರಕ್ಕೆ ಸ್ವಾಗತ. ಸರ್, ಈಗಾಗಲೇ ರೈತರು ಕಳೆದ 3 ತಿಂಗಳಿನಿಂದ ದಿಲ್ಲಿಯ 4 ಗಡಿಗಳಲ್ಲಿ ಹೋರಾಟ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ನನ್ನ ಅಭಿಪ್ರಾಯ ಏನು ಅಂದರೆ, ವ್ಯವಸಾಯ ನಮ್ಮ ದೇಶ ಬೇಕು. ವ್ಯವಸಾಯ ಇಲ್ಲ ಅಂದರೆ ನಮ್ಮ ದೇಶ ಇಲ್ಲ. ಹಾಗಾಗಿ ಈಗ ಆ ಹೋರಾಟ ನಡೀತಿದೆಯಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನನ್ನ ಅಭಿಪ್ರಾಯ ಏನು ಅಂದ್ರೆ, ನಾನು ಸಮಿತಿ ಮಾಡ್ತೀನಿ, ನಾನು ಸಮಿತಿ ಕೊಡ್ತೀನಿ. ಅವರೆಲ್ಲರೂ ಅವರು ಹೋರಾಟ ಮಾಡೋದು ಒಂದು ತಪ್ಪಿಲ್ಲ, ಎಲ್ಲ ಸರಿಯಾಗಿ ಮಾಡ್ತಾವ್ರೆ. ನಮ್ಮ ದೇಶದ ಪೊಲಿಟಿಷಿಯನ್ಸ್ ಎಲ್ಲರೂ ಸರಿಯಾಗಿ ಪಾಸಿಟಿವ್ ಆನ್ಸರ್ ಯಾವ್ದು ಕೊಟ್ಟರೆ ಅದು ಚಂದಾಗಿರ್ತಾರೆ ಸರ್. ಈಗಾಗಲೇ ನೀವು 30 ವರ್ಷದಿಂದ ದಿಲ್ಲಿಲಿದ್ದೀರಾ. ಆದ್ರೆ 3 ತಿಂಗಳಿಂದ ನಮ್ಮ ದಿಲ್ಲಿಯ 4 ಗಡಿಗಳಲ್ಲಿ ರೈತರು ಹೋರಾಟ ಮಾಡ್ತಿದ್ದಾರೆ. ಅದು ರೈತರಂದ್ರೆ ಕೇವಲ ಅದು ದೆಹಲಿಯ ರೈತರಲ್ಲ, ಪಂಜಾಬಿ ರೈತರಲ್ಲ, ಕನ್ನಡ ರೈತರ ಎಲ್ಲ ದೇಶದ ಎಲ್ಲ ರೈತರು ಒಂದೇ. ಆದರೂ ಕೂಡ ಯಾಕೆ ಈ ಒಂದು ಕೇಂದ್ರ ಸರ್ಕಾರ ಈ ರೈತರ ಇಂಥ ಒಂದು ಪ್ರಾಮಾಣಿಕವಾದ ಹೋರಾಟವನ್ನು ಮಾಡಿಬಿಟ್ಟು ಅವರು ಇಡುವ ಬೇಡಿಕೆಯನ್ನು ಹಿಂದಕ್ಕೆ ತೆಗೆದುಕೊಳ್ತಿಲ್ಲ? ಸರ್, you can speak in English, okay? So I can say only one thing. Actually, India is a country, not a political. If we are going through the political, it will not work. We should be a human. We want to understand each other, especially for the farmers. Farmers are giving this, how can say that? The farmers are giving this own life to feed the country. Yeah, that's very important thing. Yes, actually the people which the politicians are doing nowadays, it's not good. And secondly, I'm a very clear word and a true word, it will not work out. ಮಂಜುನಾಥ್ ಸರ್, ಇಷ್ಟೆಲ್ಲ ಮಾಡಿದ್ರು ಕೂಡ ಆದರೂ ಕೂಡ ಇಷ್ಟು ಜನಸಮುದಾಯ, ಇಷ್ಟು ಕೇಂದ್ರ ಸರ್ಕಾರ, ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಮತ್ತು ಇವರ ವಿರುದ್ಧ ಹೋರಾಟ ಮಾಡ್ತಿದ್ರು ಕೂಡ ಇವರು ಯಾಕೆ ಇಂಥ ಹೋರಾಟಕ್ಕೂ ಬಗ್ತಿಲ್ಲ? ಇವ್ರ ಹಿಂದಿರುವ ಶಕ್ತಿ ಯಾವುದು? ಅದು ಅದಾನಿ ಅಂಬಾನಿ ಇರಬಹುದು ಅಥವಾ ಇನ್ಯಾವುದು ಇರಬಹುದು ನಿಮ್ಮ ಪ್ರಕಾರ? ಸರ್, ಮೇನ್ ಪ್ರಾಬ್ಲಮ್ ಏನು ಅಂದರೆ, ಕಾರ್ಪೊರೇಟ್ ಬಿಸ್ನೆಸ್ ಸೆಂಟರ್ಸ್ ಅದಲ್ವಾ, ಅವ್ರು ಮಾಡಿದೆ ಎಲ್ಲ ಪ್ರಾಬ್ಲಮ್. ಇವ್ರು ಇರೋದು 5 ವರ್ಷ 10 ವರ್ಷ, ಅದ್ಮೇಲೆ ಅವ್ರು ಇರೋಕ್ಕಿಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ, ಅವ್ರ ಪ್ಯಾಕೆಟ್ ಎಲ್ಲ ಬರ್ಸ್ತಾವ್ರೆ, ಹಾಕಿ ಎಲ್ಲ ಹಾಕಿ ನಮಗೆ ಅಂತ. ಆಮ್ಯಾಗ ನೋಡಿ ಒಂದು ಸಿಕ್ಕಿಲ್ಲ ಅವ್ರಿಗೆ. ಸಿಂಪಲ್ ವರ್ಡ್ ಹೇಳ್ತಾ ಇದ್ದೀನಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ಲಸ್ ಪೊಲಿಟಿಷಿಯನ್ಸ್ ಲೈಫ್ ನೆವರ್ ಸ್ಟೇಬಲ್. ಫಾರ್ ಎಕ್ಸಾಂಪಲ್ ಇಂದಿರಾ ಗಾಂಧಿ, ಫಾರ್ ಎಕ್ಸಾಂಪಲ್ ರಾಜೀವ್ ಗಾಂಧಿ. ದೇ ಡನ್ ಮೆನಿ ಥಿಂಗ್ಸ್ ಫಾರ್ ದ ಕಂಟ್ರಿ, ಈವನ್ ದೋ ದ ಪೀಪಲ್ ಫಾರ್ ಒನ್ ಸ್ಮಾಲ್ ಥಿಂಗ್ಸ್ ದೇ ಕಿಲ್ಡ್. ದಟ್ಸ್ ಬಿಹೈಂಡ್ ದೆಮ್. The politicians are doing these things. This is very clear cut. But this is our country. Especially we need powerful support for the farmers. ಈಗ ಭಾರತ ಸಂವಿಧಾನವನ್ನು ಬರೆದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಭಾರತದಲ್ಲಿರುವಂಥ ಪ್ರತಿಯೊಬ್ಬ ಜನರಿಗೂ ಸಮಾನವಾಗಿ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಬರಬೇಕು ಅಂತ ಸಂವಿಧಾನವನ್ನು ಬರೆದರು. ಆದರೆ ಇವತ್ತು ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದ ಎಲ್ಲ ಆಶಯಗಳನ್ನ ಬುಡಮೇಲು ಮಾಡೋಕ್ಕೆ ಹೊರಟಿದೆ ಈ ಸರ್ಕಾರ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಈ ಸರ್ಕಾರ ಎಂಡ್ ಆಗಬೇಕು. ಇಲ್ಲ ಅಂದರೆ ಭಾಳ ಕಷ್ಟ ಬರ್ತಾರೆ. ನನ್ನ ನಾಲೆಜ್ ಏನು ಅಂದರೆ, ನೆಕ್ಸ್ಟ್ 5 years ಆಫ್ಟರ್ ದಟ್ ದೇ ವಿಲ್ ನೆವರ್ ಕಮ್. ದಿಸ್ ಇಸ್ ಟ್ರೂ ವರ್ಡ್. ಆ್ಯಂಡ್ ಈವನ್ ದೋ our country people, the farmers and the small industry workers, we should need in our country.
today our country become good position not through the politicians, through the hard workers. Yes. That's very important. Okay. These people are actually, they wanted to do this own political activities. To be another one important things in our country, they should stop the religious activities. Yeah. If they start these kind of things, it will make very big problem. They are thinking they are very safe in this side, but someday in this group someone will Come out. wake up, and they rise and they kill them. Yes. This is true one. Again, I am going to ask one thing. Yes, sir. What about your opinion about Kejriwal administration in Delhi? No, he's perfect. He's very good man. Okay. He's doing perfect work. Okay. Actually, I'm not a politician. Okay. But the thing, Oh. if I see the things in Delhi, No. no one done like that. Please explain few examples of Kejriwal's work. Okay. Delhi, totally protection state. He done for the poor people, perfect work, schools, hospitals, whatever the normal public needed, all the needs he done perfectly. Very clear thing. And secondly, he want to take over Delhi police in his own under. But the central government is not giving to this handover. The reason, you know very well, the politics are what doing. Everything they know very well. This way, our country, especially in our country, our central government don't want to give the police administration to the state government. In every state, they have a own state control. Yeah. Especially in Delhi, they didn't do anything. And second thing, to be very frank, past 1 year, there was a corona pandemic. Central given to every state something, especially for the BJP, wherever they are ruling, they given a huge fund. But other states, they didn't do. They didn't support even though. And secondly, especially this is a country's head of the, Delhi's head of the country, and even in Delhi, central government didn't give anything. This was Kejriwal also raised the question to the Modi. He said, you given everywhere fund, but you didn't give any fund for the Delhi. You don't have any rights to speak about my administration and my party. ಯಾ ಓಕೆ ಸ್ನೇಹಿತರೆ, ನಮಗೆ ಒಂದು ಬಹಳ ಪ್ರಮುಖವಾದ ವ್ಯಕ್ತಿಯಾದಂಥ ಮಂಜುನಾಥ್ ಅವರು ಹಾಸನ ಜಿಲ್ಲೆಯವರು. ಅವರು ಬೆಳೆದಿದ್ದೆಲ್ಲ ಊಟಿಯಲ್ಲಂತೆ, ಅವರ ಮನೆಯವರು ಕೂಡ ಊಟಿಯವರಂತೆ. ಸರ್, ವಾಟ್ ಇಸ್ ಯುವರ್ ವೈಫ್ ಗುಡ್ ನೇಮ್? My wife, actually I'm a Christian. Okay. My wife name is Victoria Elizabeth. Okay. ಪ್ಲೀಸ್ ಇನ್ವೈಟ್ ಬಿಫೋರ್ ದಿ ಕ್ಯಾಮ್ರಾ. ಸ್ನೇಹಿತರೆ, ನಮ್ಮ ಮುಂದೆ ಬಹಳ ಅಪರೂಪದವಾದಂಥ ಒಂದು ವಿಚಾರವನ್ನು ನಮಗೆ ಇಲ್ಲಿ ಇಟ್ಟರು ಮಂಜುನಾಥ್ರವರು. ಅವರ ಇಡೀ ಕುಟುಂಬ ಇವತ್ತು ಇಲ್ಲಿ ಕಳೆದ 30 ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದಾರೆ. ಅವ್ರ ಜೊತೆಗೆ ನಾವು ಸುಧಿಸಾಗರ ಇವತ್ತು ಮಾತನಾಡ್ತು. ಅವರು ಅತ್ಯಂತ ಸ್ಪಷ್ಟವಾಗಿ ಇದು ಭಾಳ ದಿನ ನಡೆಯೋದಿಲ್ಲ, ಇದು ಏನು ಮಾಡೋದು ಪರವಾಗಿಲ್ಲ. ಆ್ಯಕ್ಚುಲಿ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ನೆಹರು ಇವರೆಲ್ಲ ಈ ದೇಶಕ್ಕಾಗಿ ಸಾಕಷ್ಟು ಕೊಟ್ಟಿದ್ದಾರೆ, ಅವರನ್ನು ಕೊಂದಿದ್ದಾರೆ. ಇಂಥ ಕೆಟ್ಟ ಕೆಲಸ ಮಾಡ್ತಾ ಇರುವ ಜನರನ್ನು ಯಾವುದೇ ಕಾರಣಕ್ಕೂ ನಮ್ಮ ಭಾರತದ ಜನರು, ಡೆಮಾಕ್ರಸಿಯನ್ನು ಒಪ್ಪಿಕೊಂಡವರು ಯಾವುದೇ ಕಾರಣಕ್ಕೂ ಅವರನ್ನು ಸುಮ್ಮನೆ ಬಿಡಲ್ಲ. ಅವರನ್ನು ಸೋಲಿಸಿ ಈ ಒಂದು ರಾಷ್ಟ್ರಕ್ಕೆ ಮತ್ತೆ ಪ್ರಜಾಪ್ರಭುತ್ವವನ್ನು ಮುನ್ನೆಲೆಗೆ ತರ್ತಾರೆ, ತಂದೆ ತರ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಆತಂಕ ಬೇಡ. ಆದರೆ ಅಲ್ಲಿವರೆಗೂ ಆಗುವಂಥ ಅನಾಹುತವನ್ನು ನಾವು ಅನುಭವಿಸಲೇಬೇಕು. ಮುಂದಿನ ಪೀಳಿಗೆಗಾಗಿ ನಾವು ಹೋರಾಟ ಮಾಡುತ್ತಲೇ ಇರಬೇಕು. ರೈತ ಅಂದರೆ ದೇಶ ಅನ್ನೋ ಒಂದು ಪ್ರಮುಖವಾದಂಥ ಮಾತನ್ನು ಅಂತ ಹೇಳಿದ್ದಾರೆ. ನಿಜಕ್ಕೂ ಈಗ ಅವರೊಂದಿಗೆ ಅವರ ಪತ್ನಿಯಾದಂಥ ಮೇಡಮ್ ನಿಮ್ಮ ವಾಟ್ ಇಸ್ ಯುವರ್ ನೇಮ್ ಮೇಡಮ್? ಎಲ್ಸಿ. ಓಕೆ. ವಿ ಆರ್ ಫ್ರಮ್ ಕರ್ನಾಟಕ. ಸೊ ಮೇಡಮ್,
Madam, we are from Karnataka. Thank you. Your husband has given very good intro for us, okay, about the administration of the central government and also the Delhi government. So really, we are heartfully thanking you. Okay. ಭಾಳ ಸಂತೋಷ ಆಯ್ತು ಸರ್. Okay. ನನ್ರಿ.